Good morning students, welcome to the chemistry CET class. Today I am going to start a new topic, structure of atom, first year chapter. So structure of atom ಅಲ್ಲಿ ಏನೇನು ಓದಿದ್ರಿ ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ. ಇನ್ ಡೀಟೇಲ್ ಆಟಮ್ನ ಸ್ಟ್ರಕ್ಚರ್ ಬಗ್ಗೆ ಇರೋಂಥ ಮಾಡೆಲ್ಸ್ಗಳು. ಸೊ ಅಟಾಮಿಕ್ ಮಾಡೆಲ್ಸ್, ರದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆಗಿರ್ಬೋದು, ಥಾಮ್ಸನ್ ಅಟಾಮಿಕ್ ಮಾಡೆಲ್ ಆಗಿರ್ಬೋದು, ಈ ರೀತಿ ಅಟಾಮಿಕ್ ಮಾಡೆಲ್ಸ್ ಅಥವಾ ನಿಮಗೆ ಏನು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ನ ಡಿಸ್ಕವರಿ ಆಗಿರ್ಬೋದು. ಸೊ ದೆನ್ ಅಲ್ಲಿ ನಿಮಗೆ ಅಟಾಮಿಕ್ ಮಾಡೆಲ್ಸ್ ಎಲ್ಲ ಆಗಿದ್ಮೇಲೆ ಸೊ ನೆಕ್ಸ್ಟು ಏನು ವೇವ್ ಮೋಷನ್, ಡ್ಯುಯಲ್ ನೇಚರ್, ಡ್ಯುಯಲ್ ಕ್ಯಾರೆಕ್ಟರ್ ಬಗ್ಗೆ ಓದಿದ್ರಿ. ವೇವ್ ಲೈಕ್ ಪ್ರಾಪರ್ಟೀಸು ಇರುತ್ತೆ ಮತ್ತು ನಿಮಗೆ ಪಾರ್ಟಿಕಲ್ ಲೈಕ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರಿ ಇನ್ ಡೈಟಲ್. ಅದಾದ್ಮೇಲೆ ಸ್ಕ್ರೋಡಿಂಜರ್ ವೇವ್ ಈಕ್ವೇಷನ್ಸ್ ಆಗಿರ್ಬೋದು. ದೆನ್ ಕ್ವಾಂಟಮ್ ನಂಬರ್ಸ್ ಬರುತ್ತೆ. ಕ್ವಾಂಟಮ್ ನಂಬರ್ಸಲ್ಲಿ 4 ಕ್ವಾಂಟಮ್ ನಂಬರ್ಸ್ನ ಇನ್ ಡೀಟೇಲ್ಸ್ ಓದಿದ್ರಿ. ಆಫ್ ದಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಸೊ ಏನು ನಿಮಗೆ ಎಲೆಕ್ಟ್ರಾನ್ ಆಫ್ ಫಿಲ್ಲಿಂಗ್ ಇನ್ ಆಟಮ್ ಮೇಲೆ ನಿಮಗೆ ರೂಲ್ಸ್ ಇದೆ, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ಸ್, ಹೋಮ್ಸ್ ರೂಲ್. ಸೊ ಈ ರೀತಿ ರೂಲ್ಸ್ಗಳನ್ನು ಮತ್ತು ಸ್ಟೆಬಿಲಿಟಿ, ಹಾಫ್ ಫಿಲ್ಡ್ ಸ್ಟೆಬಿಲಿಟಿ, ಕಂಪ್ಲೀಟ್ಲಿ ಫಿಲ್ಡ್ ಸ್ಟೆಬಿಲಿಟಿ ಆ್ಯಂಡ್ ಇನ್ ಡೀಟೇಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಪೀರಿಯಾಡಿಕ್ ಟೇಬಲ್. ಇಷ್ಟು ಕಾನ್ಸೆಪ್ಟ್ಸ್ನ ಈ ಚಾಪ್ಟರ್ ಓದಿದ್ರಿ. ಸೊ ಅದನ್ನೆಲ್ಲ ರೀಕಾಲ್ ಮಾಡ್ಕೊತಾ ಸೊ ನೆಕ್ಸ್ಟು CET ಕ್ವಶನ್ಸ್ನ ಈಗ ಸಾರ್ಟ್ ಔಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್, ನ್ಯೂಕ್ಲಿಯರ್ ಥಿಯರಿ ಆಫ್ ಆಟಮ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ. ಸೊ ಅಲ್ಲಿ ನಿಮಗೆ ಅಟಾಮಿಕ್ ಮಾಡೆಲಲ್ಲಿ ಸೆಂಟ್ರಲಲ್ಲಿ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗುತ್ತೆ. ಈ ರೀತಿ ಎಲ್ಲ ಇನ್ ಡೀಟೇಲ್ ನ್ಯೂಕ್ಲಿಯಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಆಟಮ್ನಲ್ಲಿ ಸೊ ಇರೋಂಥ ನ್ಯೂಕ್ಲಿಯಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋಂಥ ನ್ಯೂಕ್ಲಿಯರ್ ಥಿಯರಿ ಆಫ್ ಆಟಮ್ನ ಯಾರು ಇಲ್ಲಿ ನಿಮಗೆ ಪುಟ್ ಫಾರ್ವರ್ಡ್ ಮಾಡಿದ್ರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ನೀಲ್ಸ್ ಬೋರ್, J.J. ಥಾಮ್ಸನ್, ರದರ್ಫೋರ್ಡ್, ಆಸ್ಟನ್ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಸುತ್ತಲೂ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ನ ಕೊಟ್ಟಿದ್ದೆ ಯಾರು? J.J. ಥಾಮ್ಸನ್ ಅಲ್ಲ, ರದರ್ಫೋರ್ಡ್ ಅಂತ ಹೇಳ್ಬೋದು. ಸೊ ರದರ್ಫೋರ್ಡ್ ಅವರು ನಮಗೆ ಏನು ಮಾಡಿದ್ದಾರೆ, ನ್ಯೂಕ್ಲಿಯರ್ ಥಿಯರಿ ಆಫ್ ಆಟಮ್ ಅನ್ನೋ ಕಾನ್ಸೆಪ್ಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ನೋಡಿ, ರದರ್ಫೋರ್ಡ್ ಏನಿದೆ ಅದು ರೈಟ್ ಆನ್ಸರ್. ಸೊ ಇವನ್ ರದರ್ಫೋರ್ಡ್ನ ಫುಲ್ ನೇಮ್ ಏನು ಅಂದರೆ ಅರ್ನೆಸ್ಟ್ ರದರ್ಫೋರ್ಡ್ ಅನ್ನೋದು ಅವ್ರ ಫುಲ್ ನೇಮ್. ಸೊ ಈ ಪುಟ್ ಫಾರ್ವರ್ಡೆಡ್ ದ ನ್ಯೂಕ್ಲಿಯರ್ ಥಿಯರಿ ಆಫ್ ಆಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಆಲ್ ಆಟಮ್ಸ್ ಎಕ್ಸೆಪ್ಟ್. ನ್ಯೂಟ್ರಾನ್ಸ್ ನಮ್ಗೆ ಗೊತ್ತಿದೆ ಎಲ್ಲ ಆಟಮ್ಸಲ್ಲೂ ಇದೆ, ಬಟ್ ಒಂದು ಎಲಿಮೆಂಟಲ್ಲಿ ಇಲ್ಲ. ಯಾವುದು ಎಲಿಮೆಂಟ್ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಹೀಲಿಯಂ, ಕಾರ್ಬನ್, ಹೈಡ್ರೋಜನ್, ನಿಯಾನ್. ಸೊ ಹೀಲಿಯಂ ಅಂದರೆ 2 ಎಲೆಕ್ಟ್ರಾನ್ ಸಿಸ್ಟಮ್. ಸೊ ಅಲ್ಲಿ ನಿಮಗೆ ನ್ಯೂಟ್ರಾನ್ ಬರುತ್ತೆ. ಕಾರ್ಬನ್ ಅಂತ ಅಂದಾಗ ನಿಮಗೆ ಸೊ ಅಲ್ಲಿ ಅಟಾಮಿಕ್ ನಂಬರ್ 12 ಬರುತ್ತೆ. ಸೊ ಅಲ್ಲಿ ನಿಮಗೆ ಹಾಗಾಗಿ ಅಲ್ಲೂ ಸಹ ಏನು ನ್ಯೂಟ್ರಾನ್ಸ್ ಬರುತ್ತೆ. ಇನ್ನು ನಿಯಾನಲ್ಲೂ ಅಷ್ಟೇ 10 ಅಟಾಮಿಕ್ ನಂಬರ್ ಇರೋದ್ರಿಂದ ಅಲ್ಲೂ ನ್ಯೂಟ್ರಾನ್ಸ್ ಬರುತ್ತೆ. ಆಪ್ಷನ್ ಸಿ ನೋಡಿ, ಹೈಡ್ರೋಜನ್. ಯಾಕೆ ಅಂದರೆ ಹೈಡ್ರೋಜಲ್ಲಿ ಅಟಾಮಿಕ್ ನಂಬರ್ 1, ಅದರಲ್ಲಿ 1 ಎಲೆಕ್ಟ್ರಾನ್ 1 ಪ್ರೋಟಾನ್ ಇರುತ್ತೆ, ನೋ ನ್ಯೂಟ್ರಾನ್ಸ್. ಅದರಲ್ಲೂ ಹೈಡ್ರೋಜನ್ ಐಸೋಟೋಪ್ಸ್ ಬರುತ್ತೆ. ಐಸೋಟೋಪ್ಸಲ್ಲಿ ಪ್ರೋಟಿಯಂ, ಡಿಟೇರಿಯಂ, ಟ್ರೀಶಿಯಂ, ಪ್ರೋಟಿಯಂ ಅಲ್ಲಿ ನೋ ನ್ಯೂಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಹೈಡ್ರೋಜನಲ್ಲಿ ನಿಮಗೆ ಏನಿರಲ್ಲ, ನ್ಯೂಟ್ರಾನ್ಸ್ ಇರಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಈಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಗೊತ್ತಿದೆ ನಿಮಗೆ, ಎಲೆಕ್ಟ್ರಾನ್ ಡಿಸ್ಕವರಿ ಆಗೋ ಟೈಮಲ್ಲಿ ನಿಮಗೆ ಸೊ ಏನು ಕ್ಯಾಥೋಡ್ ರೇ ಟ್ಯೂಬ್ಸ್ ಅಲ್ಲಿ ನಿಮಗೆ ಎಮಿಟ್ ಆಗ್ತಾ ಇತ್ತು ಎಲೆಕ್ಟ್ರಾನ್. ಸೊ ಒಂದು ರೇಸ್, ಅದನ್ನು ನಾವು ಕ್ಯಾಥೋಡ್ ರೇಸ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಅದು ನಿಮಗೆ ನೆಗೆಟಿವ್ಲಿ ಚಾರ್ಜ್ಡ್ ಎಂಡಿಂದ ಪಾಸಿಟಿವ್ಲಿ ಚಾರ್ಜ್ಡ್ ಕಡೆ ಒಂದು ಸ್ಟ್ರೀಮ್ ಆಫ್ ರೇಸ್ ಹೋಗ್ತಾ ಇದ್ವು, ಅದನ್ನು ಕ್ಯಾಥೋಡ್ ರೇಸ್ ಅಂತ ಅಂತಿದ್ವಿ. ಸೊ ಬಿಕಾಸ್ ಅಲ್ಲಿ ನಿಮಗೆ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಹಾಗಾಗಿ ಅದನ್ನ ಎಲೆಕ್ಟ್ರಾನ್ಸ್ ಅಂತಲೂ ಕರೆದ್ರು. ಹಾಗಾಗಿ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ವಿಚ್ ಇಸ್ ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಕ್ಯಾಥೋಡ್ ರೇಸ್. ಆಪ್ಷನ್ ಎ, ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್.
Option B, charged particles. C. Option C, move with speed same as that of light. Option D, can be deflected by electric and magnetic fields. So option A ನೋಡೋದಾದ್ರೆ a stream of electrons S. So then negatively charged particles move from. So ಏನು ನಿಮಗೆ negatively charged end to positively charged end ಕಡೆ ಅಲ್ಲಿ ನಿಮಗೆ ಒಂದು particles move ಆಗ್ತಿತ್ತು. ಆ particles ನ so charge ಏನಿತ್ತು ಅಂದ್ರೆ negatively charged ಅದನ್ನ electrons ಅಂತ ಇದ್ರು. ಹಾಗಾಗಿ ಆ cathode rays ಅಂದ್ರೆ a stream of electrons S correct ಅದು. ಇನ್ನು ಚಾರ್ಜಡ್ ಪಾರ್ಟಿಕಲ್ಸ್ ಎಸ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಆಗಿದ್ಮೇಲೆ ಅದು ಚಾರ್ಜಡ್ ಪಾರ್ಟಿಕಲ್ಸ್ ಆಗಿತ್ತು. ಇನ್ನು ಆಪ್ಷನ್ ಸಿ ನೋಡಿ, ಮೂವ್ ವಿತ್ ಸ್ಪೀಡ್ ಸೇಮ್ ಆಸ್ ದಟ್ ಆಫ್ ಲೈಟ್. ಲೈಟ್ನ ಸ್ಪೀಡ್ ಏನು ಅನ್ನೋದು ಗೊತ್ತಿದೆ, 10 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಆ ಏನು ಲೈಟ್ನ ಸ್ಪೀಡ್ ಇದೆ ಅದೇ ಸ್ಪೀಡಲ್ಲಿ ಈ ಕ್ಯಾಥೋಡ್ ರೇಸ್ ಮೂವ್ ಆಗ್ತಾ ಇತ್ತಾ ಒಂದು. ಇನ್ನೊಂದು ಕ್ಯಾನ್ ಬಿ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ಚಾರ್ಜಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಈ ಸೈಡ್ ಮೂವ್ ಆಗ್ತದೆ ಅಂದರೆ ಎರಡೂ ಸೈಡ್ ನಾನು ಸೊ ಏನು ಮ್ಯಾಗ್ನೆಟಿಕ್ ಫೀಲ್ಡ್ನ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ದೆ ಗೆಟ್ ಡಿಫ್ಲೆಕ್ಟೆಡ್. ಯಾಕೆ? ಬಿಕಾಸ್ ದೇ ಆರ್ ಚಾರ್ಜಡ್ ಪಾರ್ಟಿಕಲ್ಸ್. ಹಾಗಾಗಿ ಕ್ಯಾನ್ ಬಿ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್, ಅದು ಕರೆಕ್ಟ್. ಬಟ್ ನೋಡಿ ಆಪ್ಷನ್ ಸಿ ಏನಿದೆಯಲ್ಲ, ಮೂವ್ ವಿತ್ ಸ್ಪೀಡ್ ಸೇಮ್ ಆಸ್ ದಟ್ ಆಫ್ ಲೈಟ್, ಇದು ಅಲ್ಲಿ ನಿಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಸೊ ಏನು ಸ್ಪೀಡ್ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಮೂವ್ ಆಗುತ್ತೆ ಅಂತ ಹೇಳಿದರೆ ನೋ. ಸೊ ದಟ್ ಈಸ್ ನಾಟ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಸೊ ನಿಯರ್ಲಿ 3 × 10⁷ ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಎಕ್ಸಾಕ್ಟ್ಲಿ ಏನು ಲೈಟ್ನ ಸ್ಪೀಡಲ್ಲಿ ಮೂವ್ ಆಗ್ತಾ ಇರಲಿಲ್ಲ. ಸೊ ನಿಯರ್ಲಿ 0.1 to 0.2 C ವಾಲ್ಯೂಮಲ್ಲಿ ನಿಮಗೆ ಆ ಸ್ಪೀಡಲ್ಲಿ ಅದೇನಾಗ್ತಾ ಇತ್ತು, ಮೂವ್ ಆಗ್ತಾ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೋಡೋದಾದ್ರೆ ನಾವು 3000 volts ಹೇಳ್ಬೋದು ಇದ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇನ್ನು ಎಲೆಕ್ಟ್ರಾನ್ನ ಮಾಸ್ ಗೊತ್ತಿದೆ 9.1 × 10⁻31 kg. ಸೊ ಇದನ್ನೆಲ್ಲ ಇಟ್ಕೊಂಡು ನೀವು ಆ ಸ್ಪೀಡ್ ಆಫ್ ದಟ್ ಕ್ಯಾಥೋಡ್ ರೇಸ್ ಅಥವಾ ಎಲೆಕ್ಟ್ರಾನ್ಸ್ ಅದು ನೀವು ಅಬ್ಸರ್ವ್ ಮಾಡೋದಾದ್ರೆ, ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ ಅದು ನಿಯರ್ಲಿ 0.1 ಇಂದ 0.2 C ಅಷ್ಟು ನಿಮಗೆ ಸ್ಪೀಡ್ ಸಿಗುತ್ತೆ. ಅಂದರೆ ನಿಯರ್ಲಿ 3 × 10⁷ ಮೀಟರ್ಸ್ ಪರ್ ಸೆಕೆಂಡ್, ನಾಟ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಯರ್. ಅದೇನು ಯಾವುದು ನಾಟ್ ಟ್ರೂ ಅಬೌಟ್ ಕ್ಯಾಥೋಡ್ ರೇಸ್ ಅನ್ನೋದಕ್ಕೆ ಇದು ರೈಟ್ ಆನ್ಸರ್. ದಟ್ ಡಸಂಟ್ ಮೂವ್ ವಿತ್ ಸ್ಪೀಡ್ ಆಸ್ ಸೇಮ್ ಆಸ್ ದಟ್ ಆಫ್ ಲೈಟ್ ಆ್ಯಕ್ಚುಲಿ. ಸೊ ಇಲ್ಲಾದರೆ ಮೂವ್ ವಿತ್ ಸ್ಪೀಡ್ ಆಸ್ ಸೇಮ್ ಆಸ್ ದಟ್ ಆಫ್ ಲೈಟ್ ಅಂತ ಕೊಟ್ಟಿದ್ರೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, Rutherford's alpha particle scattering experiment eventually led to the conclusion that mass and energy are related. Electrons occupy space around the nucleus. Neutrons are buried deep in the nucleus. The point of impact with matter can be precisely determined ಅಂತ ಕೇಳಿದ್ದಾರೆ. ಸೊ ಇನ್ನು ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನ ರುದರ್ಫೋರ್ಡ್ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವು ಅದ್ರಲ್ಲಿ ನೋಡೋದಾದ್ರೆ ಎಸ್, ಸೊ ಇಲ್ಲಿ ನಿಮಗೆ ಸೆಂಟರ್ ಪಾರ್ಟ್ ಆಫ್ ಅನ್ ಆಟಮ್ಸ್ ಅಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಸುತ್ತಲೂ ಏನಾಗತ್ತಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ನಿಮಗೆ ರಿವಾಲ್ವ್ ಆಗ್ತಾ ಇರುತ್ತೆ ನ್ಯೂಕ್ಲಿಯಸ್ ಸುತ್ತಲೂ. ಹಾಗಾಗಿ ಇಲ್ಲಿ ಮಾಸ್ ಆ್ಯಂಡ್ ಎನರ್ಜಿ ಆರ್ ರಿಲೇಟೆಡ್ ಅನ್ನೋ ಕಾನ್ಸೆಪ್ಟ್ನ ರುದರ್ಫೋರ್ಡ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ. ಅಂದರೆ ಅವರ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಸೊ ಅದನ್ನ ಕನ್ಕ್ಲೂಷನ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಇನ್ನು ನ್ಯೂಟ್ರಾನ್ಸ್ ಆರ್ ಬರಿ ಡೀಪ್ ಇನ್ ದ ನ್ಯೂಕ್ಲಿಯಸ್, ಅದನ್ನು ಸಹ ಇವನ್ ಕನ್ಕ್ಲೂಷನ್ಸ್ ಅಲ್ಲಿ ಅವ್ರು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಅಲ್ಲಿ ಹೇಳಲ್ಲ. ಇನ್ನು ದ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ವಿತ್ ಮ್ಯಾಟರ್ ಕ್ಯಾನ್ ಬಿ ಪ್ರಿಸೈಸ್ಲಿ ಡಿಟರ್ಮೈನ್ಡ್. ಸೊ ಇದು ನಿಮಗೆ ಏನು ಮ್ಯಾಟರ್ ಜೊತೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಅಂತ ಪಾಯಿಂಟು ಸಹ ಅವರಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ. Only thing, electrons occupy space around the nucleus. The electrons are revolving around the nucleus. The space around the nucleus ಅನ್ನೋ ಕಾನ್ಸೆಪ್ಟ್ ನ ಅವರು ಆ ಕನ್ಕ್ಲೂಷನ್ ಅಲ್ಲಿ ಕೊಡ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲೆಕ್ಟ್ರಾನ್ಸ್ ಆಕ್ಯುಪೈ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ನೆಕ್ಸ್ಟ್, an isotone of germanium. So having atomic number
32 and mass number 76 is. So germanium with 3277, arsenic with 3377, selenium with 3477, krypton with 3681. So ಇದನ್ನು ನಾವು ಕರೆಕ್ಟ್ ಆಪ್ಷನ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಆಫ್ ಆಲ್ ಐಸೋಟೋನ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಐಸೋಟೋನ್ ಅಂತ ಅಂದರೆ ಎಲಿಮೆಂಟ್, ಡಿಫರೆಂಟ್ ಎಲಿಮೆಂಟ್, ಸೊ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಅಲ್ಲಿ ನಿಮಗೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರೋಂಥ ಪೇರ್ಸ್ ಏನಿರುತ್ತೆ ಅದನ್ನ ಐಸೋಟೋನ್ಸ್ ಅಂತ ಅಂತಾರೆ. The pair of elements having same number of neutrons is called as isotone. ಸೊ ಅಲ್ಲಿಗೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರೋಂಥದ್ದನ್ನ ಕಂಡುಹಿಡಿದ್ರೆ ಕರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ. ಈಗ ಫಸ್ಟ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ನೋಡೋಣ. ಜರ್ಮೇನಿಯಂ ವಿತ್ 32 ಅಟಾಮಿಕ್ ನಂಬರ್, 76 ಮಾಸ್ ನಂಬರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಜರ್ಮೇನಿಯಂ ಎಷ್ಟು ಅಂತ ಕಂಡುಹಿಡಿಯೋಣ. ಸೊ 76 ಮಾಸ್ ನಂಬರ್, ಅದರಲ್ಲಿ ಅಟಾಮಿಕ್ ನಂಬರ್ 32. 76 ಮಾಸ್ ನಂಬರ್ ಅಂತ ಅಂದ್ರೆ ಅಲ್ಲಿ ನಿಮಗೆ ನಂಬರ್ ಆಫ್ ಏನು ನ್ಯೂಟ್ರಾನ್ಸ್ ಪ್ಲಸ್ ಎಲೆಕ್ಟ್ರಾನ್ಸ್ ಆ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ 76 ಮೈನಸ್ 32 ಮಾಡಿದ್ರೆ ಎಷ್ಟು ಬಂತು? 44. ಸೊ ಹಾಗಾಗಿ 44 ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಜರ್ಮೇನಿಯಂ ಇನ್ ದಿಸ್ ಕೇಸ್. ಸೊ ಅಲ್ಲಿಗೆ ಆ ಕೇಸಲ್ಲಿ ಅದಿದೆ ಅಂತ ಅಂದಾಗ ಸೇಮ್ 44 ನಂಬರ್ ಆಫ್ ನ್ಯೂಟ್ರಾನ್ಸ್ ಇರೋ ಅಂತ ಆಪ್ಷನ್ಸ್ ಯಾವುದು ನೋಡೋಣ. ಈಗ ಜರ್ಮೇನಿಯಂ ಇಲ್ಲಿ ನೋಡಿ, ಈ ಕೇಸಲ್ಲಿ ಆಪ್ಷನ್ ಎ ಅಲ್ಲಿ ನಿಮಗೆ ಜರ್ಮೇನಿಯಂ 77 32 ಕೊಟ್ಟಿದೆ. 7 ಅಲ್ಲಿ 3 ಹೋದ್ರೆ ಅಲ್ಲಿ ನಿಮಗೆ 7 ಅಲ್ಲಿ 2 ಹೋದ್ರೆ 5, ಅಲ್ಲಿಗೆ 45 ನ್ಯೂಟ್ರಾನ್ಸ್ ಬರುತ್ತೆ. ರಾಂಗ್ ಆನ್ಸರ್. ಇನ್ನ ಆರ್ಸೆನಿಕ್ ನೋಡಿ 77 ಅಲ್ಲಿ 33 ಅಂತ ಕೊಟ್ಟಿದ್ದಾರೆ. 7 ಅಲ್ಲಿ 3 ಹೋದ್ರೆ 4, 7 ಅಲ್ಲಿ 3 ಹೋದ್ರೆ 4, ಅಲ್ಲಿಗೆ 44 ನ್ಯೂಟ್ರಾನ್ಸ್. ಇದು ನೋಡೋದಾದ್ರೆ ನಿಮಗೆ 7 ಅಲ್ಲಿ 4 ಹೋದ್ರೆ ಸೊ 3, ಅಲ್ಲಿಗೆ 43 ಬರುತ್ತೆ. ಇದು ರಾಂಗ್ ಆನ್ಸರ್. ಕ್ರಿಪ್ಟಾನ್ ಅಲ್ಲಿ ನೋಡಿ 11 ಅಲ್ಲಿ 6 ಹೋದ್ರೆ 5, 7 ಅಲ್ಲಿ 3 ಹೋದ್ರೆ 4, ಅಲ್ಲಿ 45 ಬರುತ್ತೆ. ಸೊ ಅದು ಇದು ಸಹ ರಾಂಗ್ ಆನ್ಸರ್. ಅಲ್ಲಿಗೆ ಆರ್ಸೆನಿಕ್ ಏನಿದೆ ನಿಮಗೆ with 33 atomic number and 77 mass number is paired with germanium ಅಥವಾ in isotone pair. ಎಕ್ಸಾಂಪಲ್ ಅಂದ್ರೆ ಇವೆರಡನ್ನ ಹೇಳ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನಿದೆ ಆರ್ಸೆನಿಕ್, ಅದು ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ದೆನ್ ಅಕಾರ್ಡಿಂಗ್ ಟು ಬೋರ್ಸ್ ಥಿಯರಿ, the angular momentum of an electron in fifth orbit is. ಅಕಾರ್ಡಿಂಗ್ ಟು ಬೋರ್ಸ್ ಥಿಯರಿಯಲ್ಲಿ ನಿಮಗೆ ಆಂಗ್ಯುಲರ್ ಮೊಮೆಂಟಮ್ ಆಫ್ ಆನ್ ಎಲೆಕ್ಟ್ರಾನ್ ಫಿಫ್ತ್ ಆರ್ಬಿಟಲ್ ಅಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಕೇಳಿದೆ ಬೋರ್ ಥಿಯರಿ ಪ್ರಕಾರ. ಸೊ ಬೋರ್ ಥಿಯರಿ ಪ್ರಕಾರ ಆಂಗ್ಯುಲರ್ ಮೊಮೆಂಟಮ್ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. ಏನು? mvr ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು nh/4π, ಸರಿ, nh/2π ಅಂತ ಅಂತೀವಿ. So nh/2π. So according to Bohr's theory of atomic model, angular momentum of an electron is equal to nh/2π ಅಂತ ಹೇಳ್ತಾರೆ. ಸೊ ಅವರು ಫಿಫ್ತ್ ಆರ್ಬಿಟ್ ಅಂತ ಹೇಳಿರೋದ್ರಿಂದ ಎನ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ ವ್ಯಾಲ್ಯೂ ಏನು 5 ಆಗುತ್ತೆ. ಫಿಫ್ತ್ ಆರ್ಬಿಟಲ್ ಅಂತ ಆಗಿರೋದ್ರಿಂದ ಎನ್ ವ್ಯಾಲ್ಯೂ 5. ಅಲ್ಲಿಗೆ ಆಂಗ್ಯುಲರ್ ಮೊಮೆಂಟಮ್ mvr ಅಥವಾ ಎಲ್ ಅಂತಾನು ತಗೋಬಹುದು. ಅಲ್ಲಿಗೆ ಎನ್ನಿಗೆ 5 ಹಾಕ್ತೀನಿ, 5h/2π ಆಯ್ತು. ಆಪ್ಷನ್ ಇದೆಯಾ ನೋಡಿ, 5h/2π ಎಲ್ಲೂ ಇಲ್ಲ. ಹಂಗಂದ್ರೆ ಏನಾಗ್ಬೋದು? ಡಿವೈಡ್ ಮಾಡಿದ್ದಾರೆ. 2 1s 2 2s 4 ಆಯ್ತು. ಸೊ ಪಾಯಿಂಟ್ ಹಾಕಿ 0 ಹಾಕಿದ್ರೆ ಅಲ್ಲಿ ನಿಮಗೆ 10 ಉಳಿಯುತ್ತೆ. ಅಲ್ಲಿಗೆ 2 5s 10. ಎಷ್ಟಾಯ್ತು? 2.5h 2.5h/π 2.5h/π ಬರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಬೋರ್ಸ್ ಥಿಯರಿ ಪ್ರಕಾರ ಆಂಗ್ಯುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ಫಿಫ್ತ್ ಆರ್ಬಿಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಆಂಗ್ಯುಲರ್ ಮೊಮೆಂಟಮ್ ನ ನಮಗೆ ಫಾರ್ಮುಲಾ ಏನು ಗೊತ್ತಿದೆ? mvr is equal to nh/2π. ಸೊ ಅಲ್ಲಿ ಎನ್ ಅನ್ನೋದು ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 5 ಅಂತ ಹೇಳಿ. ಸೊ 5h/2π ಆಗುತ್ತೆ. ಆಪ್ಷನ್ಸ್ ಅಲ್ಲಿ 5h/2π ಇಲ್ಲ.
ಬಟ್ 2ನ 5ಇಂದ ಡಿವೈಡ್ ಮಾಡಿದ್ರೆ ನಮಗೆ 2.5 ಬರುತ್ತೆ. ಹಾಗಾಗಿ 2.5 h ಬೈ ಪೈ ಏನಿದೆ ಆಪ್ಷನ್ ಬಿ ಅದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇನ್ ದ ಹೈಡ್ರೋಜನ್ ಆಟಮ್ಸ್ ದ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್ ಟು ದ 5th ಎನರ್ಜಿ ಲೆವೆಲ್. The number of lines that may appear in the spectrum will be. ಸೊ ಅಲ್ಲಿ ಏನು ಮಾಡಿದ್ದಾರೆ, ಸ್ಪೆಕ್ಟ್ರಮ್ ಅಲ್ಲಿ ನಿಮಗೆ ಸೊ ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಎಕ್ಸೈಟ್ ಮಾಡ್ತಾ ಇದ್ದಾರೆ 5th ಎನರ್ಜಿ ಲೆವೆಲ್ಗೆ. ಸೊ 5th ಎನರ್ಜಿ ಲೆವೆಲ್ ಅಲ್ಲಿ ಎಕ್ಸೈಟ್ ಆದಾಗ ಎಷ್ಟು ನಂಬರ್ ಆಫ್ ಸ್ಪೆಕ್ಟ್ರಮ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ಏನ್ ಬರುತ್ತೆ, n ಇಂಟು n ಮೈನಸ್ 1/2. ಸೊ n ಅಂದ್ರೆ 5th ಎನರ್ಜಿ ಲೆವೆಲ್ ಅಂತ ಕೊಟ್ಟಿದ್ದಾರೆ, 5 ತಗೊಂತೀವಿ, 5 minus 1/2. ಸೊ 5 minus 1 ಅಂದ್ರೆ 4. 4 5s are 20. ಸೊ ಹಾಗಾಗಿ ಏನಾಯ್ತು 20/2. ಅಲ್ಲಿ 2 1s are 2 10s. ಅಲ್ಲಿಗೆ 10 ಸ್ಪೆಕ್ಟ್ರಮ್ಸ್ ಆಫ್ ಲೈನ್ಸ್ ಬರುತ್ತೆ. ಈ ರೀತಿನೂ ಕಂಡುಹಿಡಿಬಹುದು. ಸೊ ಅದಲ್ದಲೆ ನಿಮಗೆ ಸಮೇಷನ್ ಹಾಕಿನೂ ಸಹ ಕಂಡುಹಿಡಿಬಹುದು. ಸೊ ಸಮೇಷನ್ ಹಾಕಿ ಹೇಗೆ ಕಂಡುಹಿಡಿತೀರಾ, summation of n2 minus n1. So n2 minus n1 summation of 5th energy in the first energy ground state. ಅಲ್ಲಿಗೆ 5 minus 1 ಅಂದ್ರೆ ಎಷ್ಟಾಯ್ತು, summation of 4. summation of 4 ಅಂತ ಅಂದ್ರೆ 4 plus 3 plus 2 plus 1. 4 plus 3 7, 7 plus 2 9, 9 plus 1 10. ಈ ರೀತಿನೂ ಮಾಡ್ಬೋದು. ಅಲ್ಲಿಗೆ 10 ಸ್ಪೆಕ್ಟ್ರಮ್ ಆಫ್ ಲೈನ್ಸ್ ಬರುತ್ತೆ. ಸೊ ಈ ಫಾರ್ಮುಲಾ ಹಾಕೊಂಡು ಸಹ ನೀವು ಕಂಡುಹಿಡಿಬೋದು ಅಥವಾ ಸಮೇಷನ್ ಹಾಕು ಮಾಡ್ಬೋದು. ಅಲ್ಲಿಗೆ ಆಪ್ಷನ್ ಸಿ 10 is the right answer. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಥ್ರೆಶೋಲ್ಡ್ wavelength lambda naught for ejection of electrons from metal is 330 nanometer, then work function for the photoelectric emission is. threshold wavelength ಅವರೇ ಕೊಟ್ಟಿದ್ದಾರೆ. ಅಂದರೆ ಈಗ ಒಂದು ತಿನ್ ಮೆಟಲ್ ಇದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಗೊತ್ತಲ್ಲ, ತಿನ್ ಮೆಟಲ್ ಇದೆ. ಆ ತಿನ್ ಮೆಟಲ್ಗೆ ಒಂದು ಲೈಟ್ ಎಮಿಟ್ ಆದಾಗ ಅಲ್ಲಿ ನಿಮಗೆ ಇರೋಂಥ ಎಲೆಕ್ಟ್ರಾನ್ನ ಡಿಸ್ಟ್ರಿಬ್ಯೂಷನ್ ಏನಾಗತ್ತೆ, ಇದು ಸಪರೇಷನ್ ಆಗತ್ತೆ. ನಿಮಗೆ ಅಲ್ಲಿರೋಂಥ ಅಷ್ಟು ಆ ಲೈಟ್ ಸೋರ್ಸ್ ಇಂದ ಬಂದಿರೋಂಥ ವೇವ್ ಲೆಂತ್ ಅದು ಎಲೆಕ್ಟ್ರಾನಿಗೆ ಎನರ್ಜಿ ಜಾಸ್ತಿ ಕೊಡ್ತು ಅಂದ್ರೆ, ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಥವಾ ಥ್ರೆಶೋಲ್ಡ್ ವೇವ್ ಲೆಂತ್ಗಿಂತ ಎನರ್ಜಿ ಜಾಸ್ತಿ ಇತ್ತು ಅಂದ್ರೆ ಅದೇನಾಗುತ್ತೆ, ಅಲ್ಲಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗತ್ತೆ. ದಟ್ ಎಜೆಕ್ಷನ್ ಆಫ್ ಪ್ರೋಸೆಸ್ ಏನಿದೆ ಅದನ್ನೇ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಅಂತೀವಿ. ಇಲ್ಲೇನ್ ಮಾಡ್ತಾ ಇದ್ದಾರೆ, ಒಂದು ತಿನ್ ಮೆಟಲ್ಗೆ 330 ನ್ಯಾನೋಮೀಟರ್ ಥ್ರೆಶೋಲ್ಡ್ ವೇವ್ ಲೆಂತ್ ಇರೋಂಥ ಲೈಟ್ ನ ಎಮಿಟ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತದೆ. ಅಲ್ಲಿ ಎಷ್ಟು ವರ್ಕ್ ಆಯ್ತು, ವರ್ಕ್ ಫಂಕ್ಷನ್ ಆಫ್ ದಟ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ಏನಿದೆ, ವರ್ಕ್ ಫಂಕ್ಷನ್ W ತಗೊಳ್ತೀನಿ ಇಸ್ ಈಕ್ವಲ್ ಟು h ನ್ಯೂ ಅಂತ ತಗೋಬಹುದು. ನ್ಯೂವಿಗೆಲ್ಲ ಅವ್ರು ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಹಾಗಾಗಿ ಏನ್ ಮಾಡ್ಬೋದು, hc/ಲ್ಯಾಂಬ್ಡಾ ಅಂತ ತಗೋಬಹುದು. hc/ಲ್ಯಾಂಬ್ಡಾ. h ವ್ಯಾಲ್ಯೂ ಗೊತ್ತಿದೆ, 6.62 ಇಂಟು 10⁻⁻34 ಇಂಟು ಸ್ಪೀಡ್ ಆಫ್ ಲೈಟ್ ಕೊಡ್ತಿದೆ 3 ಇಂಟು 10⁸ meters per second ಡಿವೈಡೆಡ್ ಬೈ ಲ್ಯಾಂಬ್ಡಾ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 330 ನ್ಯಾನೋಮೀಟರ್ ಅಂದ್ರೆ 330 ಇಂಟು 10⁻⁹ ಮೀಟರ್ ಆಗುತ್ತೆ. ಮೀಟರ್ ಎಲ್ಲ ಕ್ಯಾನ್ಸಲ್ ಆಗಿ ನಿಮಗೆ ಲಾಸ್ಟ್ ಜೌಲಿಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ 3 1s 310s. ಸೊ ಇನ್ನು 110 6.62ನ ಕ್ಯಾನ್ಸಲ್ ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಲಾಸ್ಟ್ ನಮಗೆ ಎಷ್ಟು ಬರುತ್ತೆ, 6 ಇಂಟು 10⁻⁻19 ಜೌಲ್ ಬರುತ್ತೆ. ಸೊ ಇಲ್ಲಿ ನಿಮಗೆ
-9 ಮೇಲೆ ಹೋದ್ರೆ +9 ಆಯ್ತು. 9 + 8 ಎಷ್ಟಾಯ್ತು 17. 34 ಅಲ್ಲಿ 17 ಹೋದ್ರೆ ಎಷ್ಟು ಬರುತ್ತೆ ಅಲ್ಲಿ ನಿಮಗೆ 14 7 ಆದ್ರೆ 17 ಬರುತ್ತೆ. ಸೊ ಇಲ್ಲಿ ನಿಮಗೆ ಪಾಯಿಂಟ್ ಶಿಫ್ಟ್ ಮಾಡಿದಾಗ ನಮಗೆ 10⁻⁻19 ಇಲ್ಲಿ ಏನು 0.0 ಸಮಥಿಂಗ್ ಇರುತ್ತೆ ಆ ಪಾಯಿಂಟ್ ನ ಶಿಫ್ಟ್ ಮಾಡಿದಾಗ ಆನ್ಸರ್ ಅಲ್ಲಿ 10⁻⁻19 ಬರುತ್ತೆ. ಸೊ ಹಾಗೆ ಆಪ್ಷನ್ ಸಿ 6 × 10⁻⁻19 ಜೌಲ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಿಮಗೆ ವೇವ್ ಲೆಂತ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದರಿಂದ ನೀವು ವರ್ಕ್ ಫಂಕ್ಷನ್ ಆಫ್ ಆನ್ ಎಲೆಕ್ಟ್ರಾನ್ ಎಜೆಕ್ಟೆಡ್ ಎಲೆಕ್ಟ್ರಾನ್ ಕಂಡುಹಿಡಿಬೇಕಿತ್ತು. ಸೊ ವರ್ಕ್ ಫಂಕ್ಷನ್ಗೆ ಫಾರ್ಮುಲಾ ಏನಾಗುತ್ತೆ ನ್ಯೂ ವ್ಯಾಲ್ಯೂ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿಲ್ಲ, ಬಟ್ ಲ್ಯಾಂಬ್ಡಾ ವ್ಯಾಲ್ಯೂ ಇದೆ. ಲ್ಯಾಂಬ್ಡಾ ಅಂತ ತೊಗೊಳ್ಳಲ್ಲ, ಲ್ಯಾಂಬ್ಡಾ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತೀವಿ ಫಾರ್ಮುಲಾ ನ್ಯೂ ಬದಲಿಗೆ c/λ ಹಾಕಿದ್ರೆ hc/λ0 ಆಗುತ್ತೆ. h ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ 6.62 × 10⁻34 ಜೌಲ್ ಪರ್ ಸೆಕೆಂಡ್. ಸೊ ಅದೇ ನಿಮಗೆ c ವ್ಯಾಲ್ಯೂ ಸ್ಪೀಡ್ ಆಫ್ ಲೈಟ್ 3 × 10⁸ meters per second. λ0 ವ್ಯಾಲ್ಯೂ 330 ನ್ಯಾನೋಮೀಟರ್ ಅಂತ ಹೇಳಿದ್ದಾರೆ. ನ್ಯಾನೋ ಅಂದ್ರೆ 10⁻⁻9 ಮೀಟರ್. ಸೊ ಹಾಕೊಂಡು ನೀವು ಸಿಂಪ್ಲಿಫೈ ಮಾಡಿದಾಗ ಅಲ್ಲಿಗೆ 6 × 10⁻⁻19 ಜೌಲ್ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 6 × 10⁻⁻19 ಜೌಲ್. ಅಲ್ಲಿಗೆ ಎಲೆಕ್ಟ್ರಾನ್ ಏನ್ ಎಜೆಕ್ಟ್ ಆಗುತ್ತೆ ಅಲ್ಲಾಗಿರೋಂಥ ಓವರ್ ಆಲ್ ವರ್ಕ್ ನೋಡೋದಾದ್ರೆ ನಿಮಗೆ 6 × 10⁻⁻19 ಜೌಲ್ ಅಷ್ಟು ವರ್ಕ್ ಆಗುತ್ತೆ. ಸೊ ದೆನ್ ನೆಕ್ಸ್ಟ್ ಕ್ವಶನ್, which of the following has largest de Broglie wavelength given that all have equal velocity? ಸೇಮ್ ವೆಲಾಸಿಟಿ ಇರೋಂಥ ಇಲ್ಲಿ ನಿಮಗೆ ಸೊ ಏನು ಮಾಲಿಕ್ಯೂಲ್ಸ್ ಅಥವಾ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇದನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸೊ ಏನು ನಿಮಗೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಪ್ರಕಾರ, ಸೊ ಡಿ ಬ್ರಾಗ್ಲಿ ಪ್ರಕಾರ ಲಾರ್ಜೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವುದಕ್ಕಿರುತ್ತೆ, ಬಟ್ ಸ್ಪೀಡ್ ಆಫ್ ಆಲ್ ದೋಸ್ 4 ಆಪ್ಷನ್ಸ್ ಅಲ್ಲಿರೋಂಥ ಮಾಲಿಕ್ಯೂಲ್ಸ್ ಅಥವಾ ಮೆಟೀರಿಯಲ್ಸ್ಗೆ ಸೇಮ್ ವೆಲಾಸಿಟಿ ಕೊಟ್ಟಿದ್ದಾರೆ. ಸೇಮ್ ವೆಲಾಸಿಟಿ ಕೊಟ್ಟಿದ್ರು ಸಹ ವೇವ್ ಲೆಂತ್ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲಿಗ, ಆಪ್ಷನ್ ಬಿ ಅಮೋನಿಯಾ ಮಾಲಿಕ್ಯೂಲಿಗ, ಆಪ್ಷನ್ ಸಿ ಎಲೆಕ್ಟ್ರಾನಿಗ, ಆಪ್ಷನ್ ಡಿ ಪ್ರೋಟಾನಿಗ ಅಂತ ಕೇಳಿದ್ದಾರೆ. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ನ ಫಾರ್ಮುಲಾ ನಾವು ನೋಡೋದಾದ್ರೆ ಲ್ಯಾಂಬ್ಡಾ is equal to h/mv ಅಂತ ಆಗುತ್ತೆ. ಸೊ ಇಲ್ಲಿ ವಿ ವೆಲಾಸಿಟಿ ಎಲ್ಲದಕ್ಕೂ ಸೇಮ್ ಕೊಟ್ಟಿದ್ದಾರೆ, ವೆಲಾಸಿಟಿ ಸೇಮ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ ವೆಲಾಸಿಟಿ ಅಂತ ಹೇಳ್ಬೋದು. ಎಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋದು ನೋಡಿ, ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್, ಕರೆಕ್ಟಾ? So lambda is inversely proportional to mass according to de Broglie. So ಅಲ್ಲಿಗೆ mass of that in material ಕಮ್ಮಿ ಇದ್ದಷ್ಟು ವೇವ್ ಲೆಂತ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಮಾಸ್ ಜಾಸ್ತಿ ಇದ್ದಷ್ಟು ವೇವ್ ಲೆಂತ್ ಏನಾಗಿರುತ್ತೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಹಾಗಾಗಿ ಯಾವುದಕ್ಕೆ ಲೀಸ್ಟ್ ಮಾಸ್ ಇರುತ್ತೋ ಅದಕ್ಕೆ ಏನಾಗಿರುತ್ತೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ನೋಡೋದಾದ್ರೆ ನಿಮಗಿಲ್ಲಿ ಸೊ ಒಂದು ಮೋಲ್ ಆಫ್ 1 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಎಷ್ಟು ಗ್ರಾಮ್ 44 ಗ್ರಾಮ್. ಯಾಕೆ ಹೇಗೆ ಬಂತು 44 ಗ್ರಾಮ್ ಅಂದ್ರೆ ಮೊಲಾರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ 44. ಸೊ ಹಾಗಾಗಿ 44 ಗ್ರಾಮ್ ಬಂತು. ಕೆಜಿಯಲ್ಲಿ ನೀವು ಸೊ ಇದನ್ನ ಕನ್ವರ್ಟ್ ಮಾಡು ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಇಲ್ಲಿ 44 / 6.02 × 10⁻23 ಆಗತ್ತೆ. 44 / 6.02 × 10⁻23 ಮಾಡಿದ್ರೆ ಅದು kg ಕನ್ವರ್ಟ್ ಆಗುತ್ತೆ. ಅಲ್ಲಿಗೆ 10⁻23 10⁻⁻23 ಹಾಗೆ ಬರುತ್ತೆ ಪಾರ್ಟಿಕಲ್ಸ್ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಕೆಜಿಯಲ್ಲಿ ಹೇಳೋದಾದ್ರೆ 10⁻⁻23 kg ಇಲ್ಲಿ ನಿಮಗೆ ಸಮ್ ನಂಬರ್ ಬರುತ್ತೆ. ಸೊ ಅಲ್ಲಿ ನಾವು ಅಬ್ಸರ್ವ್ ಮಾಡೋದು 10⁻⁻23 ಬರುತ್ತೆ. ಇನ್ನು ಅಮೋನಿಯಾ ನೋಡೋದಾದ್ರೂ ಅಷ್ಟೇ ನಿಮಗೆ ಒಂದು ಅಮೋನಿಯಾ ಅಂದ್ರೆ 17 ಗ್ರಾಮ್ ಇರುತ್ತೆ. ಇಲ್ಲೂ ಅಷ್ಟೇ 17 ಅಂತ ಅಂದಾಗ ಇಂಟು 10⁻⁻23ನೇ ಬರುತ್ತೆ. ಅಂದ್ರೆ ಇಲ್ಲೂ ಸಮ್ ನಂಬರ್ ಬರುತ್ತೆ. ಇನ್ನು ಎಲೆಕ್ಟ್ರಾನ್ ನ ಮಾಸ್ ನೋಡೋದಾದ್ರೆ ನಿಮ್ಗೆ ಗೊತ್ತಿದೆ 9.1 × 10⁻31 kg -31 kg ಅದು ಎಲೆಕ್ಟ್ರಾನ್ ನ ಮಾಸ್. ಇನ್ನು ಪ್ರೋಟಾನ್ ನ ಮಾಸ್ ನೋಡೋದಾದ್ರೆ
1.67 into 10 raised to minus 27 kg. ಈಗ ನೋಡಿ ಇದರಲ್ಲೆಲ್ಲ ಲೀಸ್ಟ್ ಮಾಸ್ ಇರೋದು ಯಾವುದು? ಎಲೆಕ್ಟ್ರಾನ್ ಇಂದು 9.1 ಇಂಟು 10 ರೈಸ್ ಟು ಮೈನಸ್ 1. ನಂಬರ್ ಜಾಸ್ತಿ ಇದೆಯಲ್ಲ ಅಂತ ಕೇಳ್ಬೋದು. ಇಲ್ಲಿ ನೋಡಿ 10 ರೈಸ್ ಟು ಮೈನಸ್ 31 ಇದೆ. ಮೈನಸ್ 31 ಅಂದರೆ 0.00000 31 ಟೈಮ್ಸ್ ಝೀರೋಸ್ ಆಗಿದ್ಮೇಲೆ ಒಂದು ರಿಯಲ್ ನಂಬರ್ ಸಿಗುತ್ತೆ. ಅಲ್ಲಿಗೆ ಲೀಸ್ಟ್ ಮಾಸ್ ಇರೋ ಅಂತ ಪಾರ್ಟಿಕಲ್ ಯಾವುದು? ಎಲೆಕ್ಟ್ರಾನ್. ಸೊ ಲೀಸ್ಟ್ ಮಾಸ್ ಇರೋ ಅಂತ ಎಲೆಕ್ಟ್ರಾನಿಗೆ ಸೊ ಲಾರ್ಜೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ 4 ಪಾರ್ಟಿಕಲ್ಗೆ ಸೇಮ್ ವೆಲಾಸಿಟಿ ಪ್ರೊವೈಡ್ ಮಾಡಿದ್ರು ಸಹ ಲಾರ್ಜೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಇರೋದು ಯಾವುದಕ್ಕೆ? ಎಲೆಕ್ಟ್ರಾನ್, ಬಿಕಾಸ್ ಆಫ್ ಇಟ್ ಸ್ಮಾಲರ್ ಮಾಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, which of the following relates to photons both as wave motion and as a stream of particles? ಸೊ ಇಲ್ಲಿ ಕೊಟ್ಟಿರೋ ಅಂತ 4 ಆಪ್ಷನ್ಸ್ ಅಲ್ಲಿ ಫೋಟಾನ್ಸ್ ಮತ್ತೆ ವೇವ್ ಮೋಷನ್ ಅಂದ್ರೆ ಪಾರ್ಟಿಕಲ್ ಅಂಡ್ ವೇವ್ ಬಿಹೇವಿಯರ್ ಎರಡು ರಿಯಲ್ ಕ್ಯಾರೆಕ್ಟರ್ ನ ಇರೋ ಅಂತ ಸೊ ಇನ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ನ ರಿಲೇಟ್ ಮಾಡೋ ಅಂತ ರಿಲೇಷನ್ ಇರೋಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇಂಟರ್ಫರೆನ್ಸ್ E is equal to mc ಸ್ಕ್ವೇರ್, ಡಿಫ್ರಾಕ್ಷನ್ E is equal to h nu. ಈ ಇಂಟರ್ಫರೆನ್ಸು ಡಿಫ್ರಾಕ್ಷನ್ ಇದೆಲ್ಲ ನೀವು ಸೊ ಏನಾದರೂ ಒಂದು ಇಲ್ಲ ವೇವ್ ಪ್ರಾಪರ್ಟಿ ಆಗಿರ್ಬೋದು ಇಲ್ಲ ಪಾರ್ಟಿಕಲ್ ಪ್ರಾಪರ್ಟಿ ಆಗಿರ್ಬೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಇವನ್ E is equal to mc ಸ್ಕ್ವೇರ್ ಅಂದರೆ ಎನರ್ಜಿ ಆಯಿತು. ಎನರ್ಜಿ ಅಂತಂದ್ರೆ ಪಾರ್ಟಿಕಲ್ ಬಿಹೇವಿಯರ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದೇ ಇಲ್ಲಿ ನೋಡಿ E is equal to h nu ಅಂತ ಇದೆ. h nu ಅಂದರೆ ಫೋಟಾನ್ಸ್ ಅನ್ನೋದಾಯ್ತು. ಸೊ ಎನರ್ಜಿ ಅನ್ನೋದು ಪಾರ್ಟಿಕಲ್ಸ್ ಅಂತ ಆಯ್ತು. ಸಾರಿ, ಅಲ್ಲಿ ನಿಮಗೆ ಏನು ಪಾರ್ಟಿಕಲ್ ಇದನ್ನು ತೋರಿಸ್ತಾ ಇದೆ, ಅಲ್ಲಿ ನಿಮಗೆ ಬಿಹೇವಿಯರ್ನು ತೋರಿಸ್ತಾ ಇದೆ. ಸೊ ಮತ್ತೆ ಇಲ್ಲಿ ಏನು ವೇವ್ ಲೈಕ್ ಮೋಷನ್ ಸಹ ತೋರಿಸ್ತಾ ಇದೆ. ಈಸ್ ಈಕ್ವಲ್ ಟು h nu ಅಂದ್ರೆ ಸೊ ಒನ್ h nu 2h nu 2 ಫೋಟಾನ್ಸ್ 3 ಫೋಟಾನ್ಸ್ ಕ್ವಾಂಟಮ್ ಆಫ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ಎಮಿಟ್ ಆಗುತ್ತೆ. ಇನ್ನು ರೇಡಿಯೇಷನ್ಸ್ ಎಮಿಟ್ ಆಗ್ಬೇಕಾದ್ರೆ ವೇವ್ ಲೈಕ್ ನೇಚರಲ್ಲಿ ಅದು ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ ಅಂತೆಲ್ಲ ಓದಿರ್ತೀರಾ. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ, ಸೊ ಆ ಆಪ್ಷನ್ ಡಿ ಈಸ್ ಈಕ್ವಲ್ ಟು h nu ಅನ್ನೋಂಥ ಫಾರ್ಮುಲಾದಲ್ಲಿ ವೇವ್ ಲೈಕ್ ಪ್ರಾಪರ್ಟಿನೂ ಅದು ಎಕ್ಸಿಬಿಟ್ ಮಾಡುತ್ತೆ. ಇವನ್ ಪಾರ್ಟಿಕಲ್ ಲೈಕ್ ಪ್ರಾಪರ್ಟಿನೂ ಸಹ ಎಕ್ಸಿಬಿಟ್ ಮಾಡೋದ್ರಿಂದ ಆಪ್ಷನ್ ಡಿ. ಸೊ ಅಲ್ಲಿಗೆ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಟ್ಸ್ ಟು ಫೋಟಾನ್ಸ್ ಬೋತ್ ಆಸ್ ವೇವ್ ಮೋಷನ್ ಅಂಡ್ ಆಸ್ ಅ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಅಂತ ಅಂದ್ರೆ ಸೊ ಅಲ್ಲಿಗೆ E is equal to h nu ಪಾರ್ಟಿಕಲ್ ಬಿಹೇವಿಯರ್ನು ತೋರಿಸುತ್ತೆ, ವೇವ್ ಬಿಹೇವಿಯರ್ನು ತೋರಿಸುತ್ತೆ. ಹಾಗಾಗಿ E is equal to h nu is the right answer. ನೆಕ್ಸ್ಟ್ ಕ್ವಶನ್ ನೋಡಿ, the quantum numbers for the electrons present in the valence shell of an element are given below. N is equal to 2, L is equal to 0, M is equal to 0, S is equal to plus half. The atom is. ಸೊ ಇಲ್ಲಿ ನಿಮಗೆ ಒಂದು ವೇಲೆನ್ಸ್ ಶೆಲ್ ಎಲಿಮೆಂಟ್ ಅಲ್ಲಿ ಇರೋಂಥ ವೇಲೆನ್ಸ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ಸ್ ನ ಕ್ವಾಂಟಮ್ ನಂಬರ್ಸ್ ಕೊಟ್ಟಿದ್ದಾರೆ. ಆ ಕ್ವಾಂಟಮ್ ನಂಬರ್ಸ್ ನ ಇಟ್ಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಂಡುಹಿಡಿದು ಯಾವ ಎಲಿಮೆಂಟ್ ನ ಅದು ಸೊ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕಂಡುಹಿಡಿಬೇಕು. ಇಲ್ಲಿ ಆಪ್ಷನ್ ಎ ಲಿಥಿಯಂ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಬೆರಿಲಿಯಂ, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಬೋರಾನ್ ಅಂತ ಕೊಟ್ಟಿದ್ದಾರೆ. N is equal to 2 ಅಂದ್ರೆ ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಆಯ್ತು, ಸೆಕೆಂಡ್ ಶೆಲ್ ಅಂತ ಆಯ್ತು. L is equal to 0 ಅಂದ್ರೆ ಯಾವ ಆರ್ಬಿಟಲ್ ಬರುತ್ತೆ? S ಆರ್ಬಿಟಲ್. ಅಲ್ಲಿಗೆ 2s ಆರ್ಬಿಟಲ್. M ವ್ಯಾಲ್ಯೂ 0 ಇದೆ, S ವ್ಯಾಲ್ಯೂ ಪ್ಲಸ್ ಹಾಫ್ ಇದೆ ಅಂತ ಅಂದ್ರೆ ಅಲ್ಲಿಗೆ ಕ್ಲಾಕ್ ವೈಸ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಅಲ್ಲಿಗೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬಂತು? 2s1. 1s1 ಅಂದ್ರೆ ಹೈಡ್ರೋಜನ್, 1s2 ಅಂದ್ರೆ ಹೀಲಿಯಂ, 2s1 ಅಂದ್ರೆ ಯಾವ್ದು ಬಂತು? ಲಿಥಿಯಂ. ಅಲ್ಲಿಗೆ ಆಪ್ಷನ್ ಎ ಲಿಥಿಯಂ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಲಿಥಿಯಂ ಅಲ್ಲಿ ಏನಾಗಿದೆ? ಸೊ ಏನು ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2s1. ಇವನ್ ಇಲ್ಲಿ ಕ್ವಾಂಟಮ್ ನಂಬರ್ಸ್ ಅಲ್ಲಿ ಕೊಟ್ಟಿರೋ ಅಂತ ನಾವು ಸೊ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕನ್ವರ್ಟ್ ಮಾಡಿದ್ರು 2s1 ಬರುತ್ತೆ. ಹಾಗಾಗಿ ಆಪ್ಷನ್ ಎ ಲಿಥಿಯಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎನರ್ಜಿ ಆಫ್ ಆನ್ ಎಲೆಕ್ಟ್ರಾನ್ ಇನ್ ಆನ್ ಅಟಾಮಿಕ್ ಆರ್ಬಿಟಲ್ ಆಫ್ ಎ ಮಲ್ಟಿ ಎಲೆಕ್ಟ್ರಾನ್ ಆಟಮ್ ಡಿಪೆಂಡ್ಸ್ ಅಪಾನ್. ಸೊ ಒಂದು ಎಲೆಕ್ಟ್ರಾನ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ಇರೋಂಥ ಅಟಾಮಿಕ್ ಆರ್ಬಿಟಲ್ ಇರೋಂಥ ಎಲೆಕ್ಟ್ರಾನ್ ನ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆಪ್ಷನ್ ಎ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಓನ್ಲಿ, ಆಪ್ಷನ್ ಬಿ ದ ಪ್ರಿನ್ಸಿಪಲ್ ಅಂಡ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ಸ್ ಓನ್ಲಿ, ಆಪ್ಷನ್ ಸಿ
the principal, azimuthal and magnetic quantum numbers only. Option D, the principal, azimuthal, magnetic and spin quantum numbers. ಇಲ್ಲಿ ಹೇಳ್ತಾರ ಕಾನ್ಸೆಪ್ಟ್ ನೋಡಿ, ಎನರ್ಜಿ ಆಫ್ ಆನ್ ಎಲೆಕ್ಟ್ರಾನ್ ಇನ್ ಆರ್ಬಿಟ್ ಆಫ್ ಆನ್ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ಹೇಳ್ತಾ ಇದ್ದಾರೆ. ಎನರ್ಜಿ ಅಂತಂದ್ರೆ ನಾವು ಕ್ವಾಂಟಮ್ ನಂಬರ್ಸ್ ಹೇಳ್ಬೇಕಂದ್ರೆ ಹೇಳ್ತಾ ಇರ್ತೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಸಿಗ್ನಿಫಿಕೆನ್ಸ್ ಏನು, ಸೈಜ್ ನ ಹೇಳತ್ತೆ. ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಅಂತ ಅಂದಾಗ ಶೇಪ್ ನ ಹೇಳತ್ತೆ ಅಂತೆಲ್ಲ ಹೇಳಿದ್ವಿ. ಈವನ್ ಎನರ್ಜಿ ವೈಸ್ ಹೇಳ್ಬೇಕಂದ್ರೂ ಎನರ್ಜಿ, ಸೈಜ್, ಶೇಪಿಗೆ ರಿಲೇಟ್ ಆಗಿರೋ ಅಂತ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂಡ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಎರಡೂ ವ್ಯಾಲ್ಯೂಸ್ ಇಟ್ಕೊಂಡು ನಾವು ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಪ್ರೆಡಿಕ್ಟ್ ಮಾಡಕ್ ಸಾಧ್ಯ. ಹಾಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಓನ್ಲಿ ಅದೊಂದೇ ನಂಬರ್ ಇಂದ ಎನರ್ಜಿನ ನಾವು ಇಲ್ಲಿ ಎಕ್ಸಿಬಿಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಎನ್ ವ್ಯಾಲ್ಯೂ ಹೇಳ್ಬೇಕು ಅಂದ್ರೆ n = 1 ಅಂದ್ರೆ ಫಸ್ಟ್ ಶೆಲ್, n = 2 ಅಂದ್ರೆ ಸೆಕೆಂಡ್ ಶೆಲ್, ಈ ರೀತಿ ಹೇಳ್ತೀವಿ. ಆ ಶೆಲ್ ಅಲ್ಲೇ ಸಬ್ ಶೆಲ್ಸ್ ಏನ್ ಸಬ್ ಆರ್ಬಿಟಲ್ಸ್ ಬರುತ್ತೆ, 2s 2p 3s. ಸೊ ಈ ರೀತಿ ಬರುತ್ತೆ. ಅದಕ್ಕೆ ನಮ್ಗೆ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಬೇಕೇ ಬೇಕು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಅಲ್ಲಿ ನೋಡಿ, ದ ಪ್ರಿನ್ಸಿಪಲ್ ಅಂಡ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಓನ್ಲಿ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಬೇಕು, ಅಜಿಮುಥಾಲ್ ಕ್ವಾಂಟಮ್ ನಂಬರು ಬೇಕು. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಬೇಡ, ಜಸ್ಟ್ ಅದು ಸ್ಪೇಷಿಯಲ್ ಅರೇಂಜ್ಮೆಂಟ್, ನಿಮಗೆ ಆಕ್ಸಿಸ್ ವೈಸ್ ಅರೇಂಜ್ಮೆಂಟ್, ಆರ್ಬಿಟಲ್ಸ್ ನ ಅರೇಂಜ್ಮೆಂಟ್ ಬೇಕು. ಹಾಗಂತ ಅದು ಎನರ್ಜಿನ ಅದು ಎಕ್ಸ್ಪ್ರೆಸ್ ಮಾಡಲ್ಲ. ಇನ್ನು ಸ್ಪಿನ್ ಕ್ವಾಂಟಮ್ ನಂಬರ್ಸ್ ಏನು, ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್ ಅಲ್ಲಿ ಸ್ಪಿನ್ನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಹೊರತು ಎನರ್ಜಿನ ಆಫ್ ಆನ್ ಎಲೆಕ್ಟ್ರಾನ್ ಇದು ಎಕ್ಸ್ಪ್ಲೇನ್ ಮಾಡಲ್ಲ. ಹಾಗಾಗಿ ಆಪ್ಷನ್ ಬಿ, ಪ್ರಿನ್ಸಿಪಲ್ ಅಂಡ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ಸ್ ಓನ್ಲಿ. ಸೊ ಉಳಿದಿರೋ ಅಂತ ಕ್ವಶನ್ಸ್ ನ ನೆಕ್ಸ್ಟ್ ಸೆಷನ್ ಮಾಡ್ತೀನಿ. ಥ್ಯಾಂಕ್ ಯು.